ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು. ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಕಿಚನ್ ಟವಲ್ಗಳೇನಿದೆ ಸ್ವಲ್ಪ ಒಣಗಲ್ಲ ಈಗ. ಮತ್ತು ಮಳೆ ಎಲ್ಲ ಬೀಳ್ತಾ ಇರೋದ್ರಿಂದ ಒಂಥರ ಕೆಟ್ಟ ಸ್ಮೆಲ್ಲು ಬಟ್ಟೆಗಳು. ನಾವು ಎಷ್ಟೇ ವಾಶ್ ಮಾಡಿದ್ರು ನೀಟಾಗಿ ಒಣಗೇ ಇಲ್ಲ ಬಟ್ಟೆಗಳು ಅಂದರೆ ಅದು ವೇಸ್ಟ್ ಅಂತಲೇ ಅರ್ಥ. ಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅದು ಕಿಚನ್ ಟವಲ್ಗಳಂತಂದ್ರು, ಅಂದರೆ ಕಿಚನ್ ಟವಲ್ಗಳಂತೂ ತುಂಬಾ ವಾಸನೆಗಳು. ಯಾಕೆಂದರೆ ಅವಾಗವಾಗ ನಾವು ಒರೆಸ್ತಾನೆ ಇರ್ತೀವಿ. ಒಂದೇನೇ ಒಂದಾದ್ರೂ ಇದು ತೊಗೊಳ್ಳೋದು, ಹೀಗೆ ಮಾಡೋದು, ಈ ಥರ ಮಾಡ್ತಾನೆ ಇರ್ತೀವಲ್ವ, ಅದು ಯಾವಾಗಲೂ ಒದ್ದೇನೆ ಇರುತ್ತೆ. ಇವಾಗ ಬಿಸಿಲಿಗೆ ಹಾಕೋಣ, ಬಿಸಿಲಿರಲ್ವಲ್ಲ, ಅದಕ್ಕೆ ಓಕೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನೆ ಭರತ ಹೋದ್ಮೇಲೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಸ್ವಲ್ಪ ಏನಂದರೆ ಒಂದು ವಾರದಿಂದ ಇದ್ದವನು ಗುರುವಾರ ಬಂದ, ಮತ್ತು ಗುರುವಾರ ಊರಿಗೆ ಹೋದ. ಒಂಥರ ಬೇಜಾರು, ಯಾರಾದರೂ ಇದ್ದು ಹೋದರೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಮತ್ತೆ ಯಾವುದೇ ವೀಡಿಯೋಗಳು ಮಾಡಲಿಲ್ಲ. ಮತ್ತು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಓಕೆ. ಆಮೇಲೆ ಅಕ್ಕ ಎಲ್ಲ ಹೇಳ್ತಾಯಿದ್ರು, ಕೌಶಿನೂ ಕಳಿಸು, ಅವನು ಒಂದಷ್ಟು ದಿನ ಇದ್ದು ಬರ್ತಾನೆ ಅಂತ. ಅಂದರೆ ಇವಾಗ ಇವತ್ತು ಫ್ರೈಡೇ ಅಲ್ವಾ, ಫ್ರೈಡೇ ಅವ್ರ ಊರಲ್ಲಿ ಹಬ್ಬ, ಮತ್ತು ಸಾಟರ್ಡೇ ಇದ್ದು ಭಾನುವಾರ ಬರ್ತಾನೆ, ಅಂದರೆ ಶನಿವಾರ ಇದ್ದು ಭಾನುವಾರ ಬರ್ತಾನೆ, ಕಳಿಸು ಅಂತೆಲ್ಲ ಹೇಳ್ತಾಯಿದ್ರು. ಅವನಿಗೆ ಇವತ್ತಿನಿಂದ ಫುಲ್ ಕ್ಲಾಸ್ ಇದೆ. ನಿನ್ನೆಲ್ಲ ಟೆಸ್ಟ್ ನಡೀತಾಯಿತ್ತು, ಅಂದರೆ ಒಂದು ವಾರದಿಂದ ಟೆಸ್ಟ್ ನಡೀತಾಯಿತ್ತು. ಅದಕ್ಕೆ ಅವ್ನಿಗೆ ಹಾಫ್ ಡೇ ಇತ್ತು ಅಷ್ಟೇ. ಇವತ್ತಿಂದ ಫುಲ್ ಕ್ಲಾಸು. ಅದಕ್ಕೆ ಇಲ್ಲ, ನಾವು ರಜೆ ಬಂದರೆ ಅಲ್ಲಿಗೆ ಅಲ್ವ ಹೋಗೋದು, ಅದಕ್ಕೆ ಬರ್ತಾ ಇರ್ತೀವಲ್ಲ ನಾವು, ಬಿಡು ಅಂತ ಹೇಳಿದೆ. ಆ ಥರ ಆಯಿತು. ಓಕೆ. ಇವಾಗ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದೀನಿ, ಅಂದರೆ ಮಿಷಿನ್ಗೆ ಹಾಕಿದ್ದೆ. ಇವಾಗ ಎಲ್ಲ ಆಗಿದೆ. ಇದು ತೊಗೊಂಡೋಗ್ಬಿಟ್ಟು ಒಣಗಾಕಬೇಕು. ಒಣಗಾಕಿ ಬರ್ತೀನಿ ಟೆರೆಸ್ ಮೇಲೆ ಅಂದರೆ ಒಳಗಡೆ. ಮಳೆ ಬರ್ತಾನೆ ಇದೆ. ಯಾವ ಥರ ಇದೆ ಅಂದರೆ, ಹೊರಗಡೆ ಹೋಗಿ ನೋಡಿದರೆ ನಾನು ಲಾಕ್ ಮಾಡಿದ್ದೀನಿ. ಈ ಥರ ಲಾಕ್ ಸಿಸ್ಟಮು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವಾಗಲಾರು. ನೆಕ್ಸ್ಟು ಇದು ಬೆಕ್ಕು ಬರುತ್ತೆ ಅಂತೇಳಿ ಈ ಥರ ಹಾಕ್ಬಿಟ್ಟು ಇದು ಬಿಟ್ಬಿಟ್ರೆ ಬೆಕ್ಕು ಈ ಗ್ಯಾಪಲ್ಲಿ ಬರುತ್ತೆ ಮತ್ತು ಹೋಗುತ್ತೆ, ಆ ಥರ. ಓಕೆ. ನಾನು ಒಳಗಡೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಇದ್ರ ಪಾಡಿಗೆ ಇರುತ್ತೆ ಈ ಥರ. ನೋಡಿ ವೆದರ್ ಹೇಗಿದೆ ಅಂದರೆ, ಒಂಥರ ಒಂದು 8 ಗಂಟೆ 7 ಗಂಟೆಯಲ್ಲಿ ಇರುತ್ತಲ್ಲ, ಆ ಥರ ಇದೆ ವೆದರು. ಮೋಡ ಬೀಳ್ತಾ ಇದೆ, ಹಿಮ ಸುರಿತಾ ಇರುತ್ತೆ ಅಂತ ಹೇಳ್ತೀವಿ ನೋಡಿ, ಆ ಥರ ಬೀಳ್ತಾ ಇರೋದು. ಓಕೆ. ಇನ್ನು 2-3 ದಿನ ಅಂದರೆ ಇಷ್ಟೇ. 17ನೇ ತಾರೀಕು ತನಕ ಅಂತೆ. 17ನೇ ತಾರೀಕು ಅಂದರೆ ಮಂಗಳವಾರ ಬರುತ್ತೆ. ಮಂಗಳವಾರ ತನಕನೂ ಇದೇ ಪರಿಸ್ಥಿತಿ. ನೋಡೋಣ, ಗೊತ್ತಿಲ್ಲ. ನಾಳೆಯಿಂದನೇ ಬಿಸಿಲು ಬರ್ಬೋದು, ಇಲ್ಲ ಮಂಗಳವಾರ ತನಕನೂ ಇದೇ ಥರನೇ ಇರ್ಬೋದು. ಓಕೆ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೋಗಿ ಬಟ್ಟೆ ಎಲ್ಲ ಎತ್ಕೊಂಡೋಗಿ ಒಣಗಾಕಿ ಬರ್ತೀನಿ. ಓಕೆ. ನೋಡಿ ಮಳೆ ಎಲ್ಲ ಬೀಳ್ತಾ ಇದೆ, ಅಂದರೆ ಸಣ್ಣ ಸಣ್ಣ ಹನಿಗಳು ಉದುರ್ತಾ ಇದೆ. ಟೆರ್ರಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಬಟ್ಟೆಗಳು ಇನ್ನೂ ಇಷ್ಟಿದೆ, ಇಲ್ಲೊಂದಷ್ಟು ಇದೆಯಾ ನೋಡಿ, ಹಾಗೆ ಇಲ್ಲೂ ಒಂದಷ್ಟಿದೆ. ನಾಳೆಗೆ ಬೇಕಾದರೆ ವಾಶಿಗೆ ಹಾಕ್ಬೋದು, ಆದರೆ ಒಣಗಾಕೋದಕ್ಕೆ ಜಾಗ ಇಲ್ಲ ಅಷ್ಟೇ. ಓಕೆ. ಹಾಗೆ ಇದ್ರದ್ದು ಲಾಕ್ ಏನಿದೆ ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ಇದೆ ಇದು ಲಾಕು, ಅಂದರೆ ಇದು ಒಂಥರ ಚೈನು. ಇದನ್ನು ಏನು ಮಾಡೋದು ಅಂದರೆ ಬೇಡ ಯೂಸ್ ಮಾಡದೇ ಇರೋವಂಥ ಟೈಮಲ್ಲಿ ಇದನ್ನು ಇಲ್ಲಿ ಇಟ್ಕೊಳ್ಳುವಂಥದ್ದು.
ಬೇಡ ಅಂದಾಗ ಇಲ್ಲಿ ಇಟ್ಕೋಬೋದು. ಇದನ್ನು ಈ ಥರ ಹಾಕುವಂಥದ್ದು ಅಷ್ಟೇ. ನಾವು ಇದಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ಇಲ್ಲೊಂದು ಇದಿದೆ, ಇಲ್ಲಿಂದ ಈ ಥರ ಹಾಕಿಬಿಟ್ಟು ನಿಮಗೆ ಕಾಣ್ತಿದೆಯಾ, ಈ ಹೋಲ್ಗೆ ಹಾಕಿ ಈಗ ಹೇಳಿದ್ರೆ ಇಷ್ಟು ಹೇಳಿದ್ರೆ ಏನು ಲಾಕ್ ಆಗೋಲ್ಲ. ಈ ಹೋಲ್ ಇದೆ ನೋಡಿ, ಇಲ್ಲಿಗೆ ತೊಗೊಬಂದು ಹಾಕಿದ್ರೆ ಇದು ಲಾಕ್ ಆಗುತ್ತೆ. ಇವಾಗ ಇದನ್ನು ತೆಗಿಯೋಕ್ಕಾಗಲ್ಲ ನಾವು. ಹೀಗೆ ಆವಾಗ ಏನು ಮಾಡಬೇಕಂದ್ರೆ ಈ ಬಟನ್ ಏನಿದೆ, ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಒಂದು ಒಳಗಡೆ ಒಂದು ಕಬ್ಬಿಣದ್ದು ಪ್ಲೇಟ್ ಥರ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದು ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ ನೋಡಿ, ಒಳಗಡೆ ಹೋಯ್ತು. ಇವಾಗ ಹೊರಗಡೆ ಬಂತು. ಹೀಗೆ ಇದು ಪ್ರೆಸ್ ಮಾಡಿಬಿಟ್ಟು ಇದನ್ನು ಮೇಲೆ ಎತ್ತಬೇಕು ನೋಡಿ. ಒಂದು ಕೈಯಲ್ಲಿ ಸ್ವಲ್ಪ ಕಷ್ಟ. ನೋಡಿ, ಇದು ಪ್ರೆಸ್ ಮಾಡಿ ಇಟ್ಕೊಂಡು ಹೀಗೆ ಮೇಲೆ ತೆಗೆದ್ರೆ ಆಯಿತು. ನನಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸ್ವಲ್ಪ ಬಾಗಿಲು ತೆಗಿಬೇಕು ಅಂದಾಗ ಇಷ್ಟು ತೆಗೆದು ಬಿಟ್ಬಿಟ್ರೆ ಬೆಕ್ಕುಗಳು ಆರಾಮಾಗಿ ಈ ಹೋಲಲ್ಲಿ ಹೋಗುತ್ತೆ ಬರುತ್ತೆ. ಆ ಥರ ಯಾವಾಗಲೂ ಇಷ್ಟರಲ್ಲೇ ಇರ್ತೀನಿ. ಅಂದರೆ ಓಪನ್ ಅಂದರೆ ಈ ಥರ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಒಳಗಡೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ ಅಷ್ಟೇ. ಹಾಗೆ ಇಲ್ಲೂ ಒಂದು ಹೋಲ್ ಕಾಣಿಸಿದ್ಯಾ, ಇದು ಏನಂದರೆ ಚಿಕ್ಕ ಹೋಲು. ಡೋರ್ ಲಾಕ್ ಮಾಡಿದಾಗ ಅಕಸ್ಮಾತು ಅಂದರೆ ಮೊದಲು ಈ ಹೋಲ್ ಏನಂದರೆ ನಾವು ಸೇಫ್ಟಿಗೆ ಅಂತೇಳಿ ಇಲ್ಲಿ ಹೊರಗಡೆ ಗೇಟ್ ಹಾಕ್ಸಿರುವಂಥದ್ದು. ಮೊದಲು ಗೇಟ್ ಇರಲಿಲ್ಲ, ಅಂದರೆ ಕಂಪ್ನಿಯವರೇನು ಗೇಟೆಲ್ಲ ಹಾಕ್ಸ್ಕೊಡಲ್ಲ, ನಾವು ನಮ್ಮ ಸೇಫ್ಟಿಗೆ ಗೇಟನ್ನು ಹಾಕಿಸ್ಕೊಂಡಿರುವಂಥದ್ದು. ಮೊದಲು ಗೇಟ್ ಇರಲಿಲ್ವಲ್ಲ ನೋಡಿ, ಅಂಥ ಟೈಮಲ್ಲಿ ಯಾರೇ ಒಬ್ಬರು ಬಂದ್ರೂ ಇಲ್ಲಿ ಬೆಲ್ಲಿದ್ದಿದ್ದು ಇಲ್ಲಿ ಬ್ಯಾಕ್ ಸೈಡ್. ಇವಾಗ ಗೇಟಿಂದ ಹೊರಗಡೆ ಇಟ್ಸಿದ್ದೀವಿ ನಾವು. ಅದೆಲ್ಲ ಎಕ್ಸ್ಟ್ರಾ ಖರ್ಚು, ನಾವೇ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳುವಂಥದ್ದು. ಆವಾಗ ಏನಾಗ್ತಿತ್ತು ಅಂದರೆ ಇಲ್ಲಿ ಬೆಲ್ ಇತ್ತಲ್ವ, ಅವಾಗ ಯಾರೇ ಬಂದರೂ ಬೆಲ್ ಮಾಡಿದ್ರು ಈ ಹೋಲ್ ಏನು ಕಾಣಿಸ್ತಿದೆ, ಸಣ್ಣ ಹೋಲು, ಆ ಹೋಲಿಂದ ನೋಡಿದರೆ ಯಾರು ಬಂದಿದ್ದಾರೆ ಅಂಥೇಳಿ ಕಾಣಿಸುತ್ತೆ. ಹೀಗಿರುತ್ತೆ ಆ ಡೋರು, ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡುವಂಥದ್ದು. ಆವಾಗ ಯಾರು ಬಂದಿದ್ದಾರೆ ಏನು, ಹಾಗೆ ಮುಂದೆ ಮನೆ ಎಲ್ಲ ನೀಟಾಗಿ ಕಾಣಿಸುತ್ತೆ. ಆ ಥರ ಅದನ್ನೇನು ಜಾಸ್ತಿ ಯೂಸ್ ಮಾಡಲ್ಲ, ಹೇಳಿದ್ದು ಆ ಥರ ಇಟ್ಟಿದ್ದಾರೆ ಅಂತೇಳಿ. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರು ಮಾಡಬೇಕು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಸಾಂಬಾರು ಮಾಡೋದು ಅಂತೇಳಿ. ಅದಕ್ಕೆ ಮೊಟ್ಟೆಗಳಿದೆ. ಕೌಶಿಗೆಲ್ಲ ಮೊಟ್ಟೆ ಸಾಂಬಾರು ಅಂದರೆ ತುಂಬ ಇಷ್ಟ. ಮೊನ್ನೆನೇ ಮಾಮ ಹೇಳ್ತಾಯಿದ್ರು ಏನಂದರೆ ಚಿಕನ್ ಎಲ್ಲ ಬೇಡ, ಇತ್ತೀಚೆಗೆ ಜಾಸ್ತಿ ತಿಂತಾಯಿದ್ದೀವಿ ಫಿಶ್ಶು ಚಿಕನ್ ಅಂತೇಳಿ. ಅದಕ್ಕೆ ಚಿಕನ್ ಬೇಡ, ಬೇರೆ ಏನಾದರೂ ಮಾಡು ಅಂದರೆ ಭರತ ಹೊಟ್ಟೋಗ್ತಾನೆ ಅಂತೇಳಿ ಚಿಕನ್ ಎಲ್ಲ ತರಿಸಿದ್ದಲ್ವ, ಅದಕ್ಕೆ ಬೇರೆ ಏನಾದರೂ ಮಾಡು ಅಂದರು. ಆವಾಗ ನನಗೆ ಫಸ್ಟು ಮೊಟ್ಟೆ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೂ ಮೊಟ್ಟೆ ಸಾಂಬಾರು ಅಂತ ಅದು ಅಷ್ಟೊಂದು ಸರಿ ಅನಿಸಲ್ಲ. ನಾನ್ ವೆಜ್ ಆದ್ರೇ ಅದು ಸರಿ ಅನಿಸೋದು, ಅಂದರೆ ಚಿಕನ್ ಮಟನ್ ಏನೇ ತಂದ್ರೂ ಅದು ಓಕೆ. ಪಾಪ ಅವನು ಊರಿಗೆ ಹೋಗ್ತಿದ್ದಾನೆ, ಏನಾದರೂ ನಾನ್ ವೆಜ್ ಮಾಡಿಕೊಡ್ಬೇಕು ಅಂತ. ಆಮೇಲೆ ಅವನು ಕಬಾಬ್ ಅಂದರೆ ನನಗೆ ತುಂಬ ಇಷ್ಟ ಆಂಟಿ, ಅದೇ ಮಾಡಿ ಅಂತ ಹೇಳಿದೆ. ಅದಕ್ಕೆ ಕಬಾಬ್ ಮತ್ತು ಬಿರಿಯಾನಿ ಎರಡೂ ಮಾಡಿದ್ದು. ಅದಕ್ಕೆ ಇವತ್ತು ಮೊಟ್ಟೆ ಇದೆ, ಒಂದು 9 ಮೊಟ್ಟೆ ಇದೆ. ಇವಾಗ ಅದರಲ್ಲಿ 8 ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿಬಿಡ್ತೀನಿ. ಓಕೆ, ಕೌಶಿಗೆ ನನಗೂ ತುಂಬ ಇಷ್ಟ ಮೊಟ್ಟೆ ಸಾಂಬಾರೆಲ್ಲ. ಅಂದರೆ ಮೋಹನ್ ಮಾಮ ಸ್ವಲ್ಪ ಏನಂದರೆ ಮಸಾಲೆ ಸಾಂಬಾರು ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ನಮಗೆಲ್ಲ ಮಸಾಲೆ ಸಾಂಬಾರು ಆ ಥರದ್ದೆಲ್ಲ ಏನು ದಿನ ಮಾಡಲ್ವಲ್ಲ. ಇವಾಗ ಯಾವಾಗ ಮಾಡಿದ್ದನು, ಬುಧವಾರ ಮಾಡಿದ್ದು. ಅದು ಬುಧವಾರ ಮಸಾಲೆ ಸಾಂಬಾರು, ಚಿಕನ್ ಸಾಂಬಾರಲ್ಲ, ಅದು ಪಲಾವ್ ಮಾಡಿರೋದು. ಅಲ್ಲೆಲ್ಲಿ ಮಸಾಲೆ ಆಯಿತು. ಆದರೆ ಮೋಹನ್ ಮಾಮ ಹೇಳೋದು ಶುಂಠಿ, ಚಕ್ಕೆ, ಲವಂಗ ಈ ಥರದ್ದೆಲ್ಲ ಹಾಕ್ತಿರಲ್ವ, ಅದು ಮಸಾಲೆನೇ ತಾನೇ ಅಂತ ನನಗೆ ಹೇಳುವಂಥದ್ದು. ಅದಕ್ಕೆ ಇವಾಗ ನಾನು ಮೊಟ್ಟೆ ಸಾಂಬಾರು ಮಾಡ್ತೀನಿ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಮೊಟ್ಟೆ ಸಾಂಬಾರು ರೆಡಿ ಇದೆ. ನೋಡಿ ಮೊಟ್ಟೆ ಸಾಂಬಾರು ಮಾಡಿದ್ರೆ ಸ್ವಲ್ಪ ಮೊಟ್ಟೆ ಸಾಂಬಾರು ಹೇಗಿರುತ್ತೆ ಅಂದರೆ, ಈ ಮೊಸರು ಸ್ವಲ್ಪ ಒಡೆದೋಗ್ಬಿಟ್ರೆ ಹಾಳಾಗ್ಬಿಟ್ರೆ ಹೇಗೆ, ಅಂದರೆ ಸಾರಿ ಮೊಸರಲ್ಲ, ಹಾಲು ಹೊಡೆದೋಗ್ಬಿಟ್ರೆ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಇವಾಗ ನೋಡಿ ಆ ಥರ ಇಲ್ಲ, ಇದು ಸ್ವಲ್ಪ ಆ ಥರ ಬರುತ್ತೆ, ತುಂಬ ಬರಲ್ಲ, ಸ್ವಲ್ಪ ಕಡಿಮೆ. ಅಂದರೆ ನಾವು ಮಾಡೋ ರೀತಿ ಮೇಲೆ ಕೂಡ ಇರುತ್ತೆ ಇದು. ನೋಡಿ ಹೀಗೆ ನಿಮಗೆ 1 ಮೊಟ್ಟೆ ಬೇಕಾ, ನಾನು 8 ಮೊಟ್ಟೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು 1 ಮೊಟ್ಟೆ. ಈ ಥರ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಳ್ಳಿ, 1 ಮೊಟ್ಟೆ ಈ ಥರ ಹಾಕ್ಕೊಬೋದು. ನೋಡಿ ತುಂಬ ಟೇಸ್ಟ್ ಇರುತ್ತೆ. ಚಪಾತಿಗೆಲ್ಲ ತಿನ್ಬೋದು, ಚಪಾತಿ, ದೋಸೆ ಅದಕ್ಕೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಮೊಟ್ಟೆ ಸಾಂಬಾರಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಕೂಡ ಚೆನ್ನಾಗಿರುತ್ತೆ ಅಲ್ಲ. ನೀವು ಚಪಾತಿ, ದೋಸೆ ಹಾಕ್ಕೊಂಡು ತಿಂತೀನಿ ಅಂದರು
ತಿನ್ಬೋದು. ನಾನು ಮುದ್ದೆ ಎಲ್ಲ ಓನ್ಸ್ಬಿಟ್ಟು ಇಟ್ಟಿದ್ದೀನಿ, ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿ ಅಂತೇಳಿ ಅಷ್ಟೇ. ಓಕೆ, ಇದು ಬಂದು ಸಂಜೆ, ಅಂದರೆ ಮೋಹನ್ ಆಫೀಸಿಂದ ಬಂದ ಮೇಲೆ ಈ ವಿಡಿಯೋನ ಮಾಡಿರೋದು. ಅಂದರೆ ಸ್ವಲ್ಪ ದಿನಗಳ ಹಿಂದೆ ಹೇಳಿದೆ, ಮೋಹನ್ ಆಫೀಸಲ್ಲಿ ಮ್ಯಾನೇಜರ್ ಒಬ್ಬರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ಅವರು ಎಲ್ಲರಿಗೂ ಅಂದರೆ ಆಫೀಸು ಸ್ಟಾಫ್ಗಳೇನಿದ್ದಾರೆ ಅವರಿಗೆಲ್ಲರಿಗೂ ಈ ಥರದ್ದು ಒಂದೊಂದು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ಅಂದರೆ 2 ಗಿಫ್ಟು. ಒಂದು ಪೆನ್ ಕೊಟ್ಟಿದ್ದಾರೆ, ಅಂದರೆ ಪಾರ್ಕರ್ ಪೆನ್ ಏನಿದೆ ಅದನ್ನು ಒಂದು ಪೆನ್ ಕೊಟ್ಟಿದ್ದಾರೆ. ನಾನು ಅದನ್ನು ಫಸ್ಟು ಮುಟ್ಟಿದ ತಕ್ಷಣವೇ ಹೇಳ್ಬಿಟ್ಟೆ, ಏನಂದ್ರೆ ಅದು ಪೆನ್ ಇರ್ಬೋದು ಅಂತೇಳಿ. ಸುಮಾರು ಜನ ಆಫೀಸರ್ಸು ಜಾಸ್ತಿ ಪೆನ್ಗಳೇ ಕೊಡುವಂಥದ್ದು, ಅದಕ್ಕೆ ಪೆನ್ನೇ ಕೊಟ್ಟಿದ್ದಾರೆ ಅಂತ ಗೆಸ್ ಮಾಡಿದೆ. ಅದೇ ಥರ ಒಂದು ಪಾರ್ಕರ್ ಪೆನ್ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಕಾಫಿ ಮಗ್ ಏನಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸುಮ್ಮನೆ ನೆನಪಿಗೆ ಇರಲಿ ಅಂಥೇಳಿ ಕೊಟ್ಟಿರುವಂಥದ್ದು. ಅದಕ್ಕೆ ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನನಗೆ, ಎಷ್ಟು ಜನ ಮಾಡ್ತಾರೆ ಅಂತ. ಎಲ್ಲರಿಗೂ ಕೂಡ ಈ ಥರದ್ದು ಒಂದೊಂದು ಕೊಟ್ಟಿದ್ದರು. ಅದನ್ನು ಕೌಶಿ ಅವನು ಕೂಡ ಮುಟ್ಟಿ ನೋಡುವಾಗನೇ ಹೇಳ್ದ, ಇದು ಬಿಡಪ್ಪ ಪೆನ್ನೇ ಕೊಟ್ಟಿರ್ತಾರೆ, ಇನ್ನೇನು ಕೊಡೋಕ್ಕೆ ಸಾಧ್ಯ ಅವರು ಅಂತೇಳಿ. ಆಮೇಲೆ ಕಾಫಿ ಮಗ್ ಏನಿದೆ ಅದನ್ನು, ಅಂದರೆ ದೊಡ್ಡದು, ಅದನ್ನು ಯೂಸೇ ಆಗೋಲ್ಲ ನಮ್ಮ ಮನೇಲಿ. ಏಕೆಂದರೆ 2 ಇದೆ ಆಲ್ರೆಡಿ. ಅದು ಸುಮ್ಮನೆ ಶೋಕೇಸಲ್ಲಿ ಇಟ್ಟಿದ್ದೀನಿ, ಒಂದು ಎತ್ತಿಟ್ಟಿದ್ದೀನಿ. ಇದು ಅದೇ ಅಂದ್ಕೊಂಡ್ವಿ ನೋಡಿಬಿಟ್ಟು. ಅಂದರೆ ಪ್ಯಾಕ್ ಓಪನ್ ಮಾಡಿದ ತಕ್ಷಣ ಒಂದು ಪಿಕ್ಚರ್ ಇರುತ್ತೆ ನೋಡಿ, ಅದನ್ನು ನೋಡಿನೇ ಹೇಳಿದ್ವಿ. ಆಮೇಲೆ ನೋಡಿದರೆ ಅದೇ ಕೊಟ್ಟಿರೋದು. ಅದು ನಮಗೆ ಅಷ್ಟು ಯೂಸ್ ಆಗೋಲ್ಲ. ಅದು ಸಖತ್ ವೆಯ್ಟ್ ಇರುತ್ತೆ, ಅದರಲ್ಲಿ ಕಾಫಿನೂ ಕುಡಿಯೋಕ್ಕಾಗಲ್ಲ, ಹಾಲು ಕೂಡ ಕುಡಿಯೋಕ್ಕಾಗಲ್ಲ. ನೀರು ಕುಡಿಯೋದಕ್ಕಾದ್ರೂ ಯೂಸ್ ಮಾಡೋಣ ಅಂದರೆ ಅದಕ್ಕೂ ಕೂಡ ಆಗೋಲ್ಲ, ಸಖತ್ ವೆಯ್ಟ್ ಇರುತ್ತೆ, ಅದಕ್ಕೆ ಇಷ್ಟ ಆಗೋಲ್ಲ. ನೋಡಿಬಿಟ್ಟು ಶೋಕೇಸಲ್ಲಿ ಇಡು ಅಂತ ಹೇಳ್ತಾ ಇದ್ದೆ ನಾನು. ವೆಯ್ಟ್ ಇರುತ್ತೆ, ಇಟ್ಕೊಳ್ಳೋಕೆ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.